ಎಲ್ರಿಗೂ ನಮಸ್ಕಾರ. ಈ ಆಚಾರ್ ಮನೆ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಗರ್ಗರಿಯಾಗಿರುವಂತಹ ಈರುಳ್ಳಿ ಬಜೆಯನ್ನು ಸರಿಯಾದ ವಿಧಾನದಲ್ಲಿ ಪರ್ಫೆಕ್ಟ್ ಆಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಈರುಳ್ಳಿ ಬಜೆಗೆ ಹಿಟ್ಟನ್ನು ಸರಿಯಾಗಿ ರೆಡಿ ಮಾಡಿಕೊಂಡ್ರೆ ಗರ್ಗರಿಯಾಗಿರುವಂಥ ಈರುಳ್ಳಿ ಬಜೆನ ಅತ್ಯಂತ ಸುಲಭವಾಗಿ ಮಾಡ್ಕೋಬೋದು. ಈರುಳ್ಳಿ ಬಜೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು 4 ಈರುಳ್ಳಿಯನ್ನು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ. ಈರುಳ್ಳಿನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಳಿ. ಅದೇ ರೀತಿ ಅದನ್ನು ತೀರ ತೆಳುನೂ ಅಲ್ಲ ತೀರ ದಪ್ಪನೂ ಅಲ್ಲ, ಈ ರೀತಿ ಈ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿನ ಈ ರೀತಿ ಕಿವುಚಿಬಿಟ್ಟು ಎಲ್ಲ ಉದ್ದುದ್ರಾಗಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲವನ್ನು ಬಿಡಿ ಬಿಡಿಯಾಗಿ ಕಲಿಸ್ಕೊಳ್ಳಿ. ಇವಾಗ ಇದಕ್ಕೇನೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೇನೆ. ಜೀರಿಗೆ ಸೇರಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಅದೇ ರೀತಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ಈ ಈರುಳ್ಳಿ ಬಜೆಗೆ ಒಂದು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೋಬೇಕು. ಇದಕ್ಕೆ ಒಂದು 4 ಎಸಳಾಗುವಷ್ಟು ಬೆಳ್ಳುಳ್ಳಿ, 1 ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಸಣ್ಣ ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಒಂದು ಹಸಿಮೆಣಸಿನಕಾಯಿಯನ್ನು ತೊಗೊಂಡಿದ್ದೇನೆ. ಇದನ್ನು ಮಿಕ್ಸಿಗೆ ಸೇರಿಸ್ಕೊಂಡು ನೀರು ಸೇರಿಸ್ದೇನೆ ಇದನ್ನು ತರ್ತರಿಯಾಗಿ ರುಬ್ಕೋಬೇಕು. ನೀರು ಸೇರಿಸ್ಕೊಳ್ಬೇಡಿ. ನೋಡಿ, ಈ ರೀತಿ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ಈ ರುಬ್ಕೊಂಡಿರುವಂಥ ಮಸಾಲೆನ ಈ ಈರುಳ್ಳಿ ಜೊತೆಗೆ ಸೇರಿಸ್ಕೊಳ್ಳಿ. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ಳಿ. ಬಿಸಿ ಎಣ್ಣೆ ಅಲ್ಲ, ಮಾಮೂಲಿ ಎಣ್ಣೆನೇ ಸೇರಿಸ್ಕೋಬೋದು. ಇವಾಗ ಇದೆಲ್ಲವನ್ನು ಒಂದು ಸಲ ಚೆನ್ನಾಗಿ ಈ ರೀತಿ ಕೈಯಲ್ಲಿ ಕಿವುಚಿ ಕಲಿಸ್ಕೋಬೇಕು. ನಾವು ಈ ಈರುಳ್ಳಿ ಪಕೋಡಾಗೆ ನೀರನ್ನು ಸೇರಿಸ್ಕೊಳ್ತಾ ಇಲ್ಲ, ಹಾಗಾಗಿ ಈ ಉಪ್ಪನ್ನು ಸೇರಿಸ್ಕೊಂಡಾದ್ಮೇಲೆ ಈರುಳ್ಳಿನ ಎಷ್ಟು ಚೆನ್ನಾಗಿ ಕಿವುಚಿ ಕಲಿಸ್ಕೊಳ್ತೀವೋ ಅಷ್ಟು ಒಳ್ಳೆಯದು. ಈ ಈರುಳ್ಳಿನ ಈ ರೀತಿ ಉಪ್ಪಿನ ಜೊತೆ ಕಲಿಸ್ಕೊಂಡು ಆವಾಗ ಚೆನ್ನಾಗಿ ನೀರು ಬಿಟ್ಕೋಬೇಕು. ಆ ರೀತಿ ಈ ರೀತಿ ಕಿವುಚ್ಕೊಂಡು ಕಲಿಸ್ಕೋಬೇಕು. ನೋಡಿ, ಈ ರೀತಿ ಕಲಿಸ್ಕೊಂಡಾವಾಗ ನಾವು ಪುನಃ ನೀರು ಸೇರಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಈ ರೀತಿ ಚೆನ್ನಾಗಿ ಕಿವುಚಿ ಕಲಿಸ್ಕೊಳ್ಳಿ. ಇವಾಗ ಇದಕ್ಕೆ ನಾನಿಲ್ಲಿ ಒಂದು 3/4 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ. ಒಂದೇ ಸಲ ಅಷ್ಟು ಹಿಟ್ಟನ್ನು ಸೇರಿಸ್ಕೊಳ್ಬೇಡಿ, ಒಂದು ಸ್ವಲ್ಪನೇ ಸೇರಿಸ್ಕೊಂಡ್ಬಿಟ್ಟು ಕಲಿಸ್ಕೋಬೇಕು. ಇನ್ನು ಸ್ವಲ್ಪ ಉಳಿಸ್ಕೊಂಡಿದ್ದೇನೆ, ಒಂದು ಸ್ವಲ್ಪನೇ ಸೇರಿಸ್ಕೊಂಡಿದ್ದನ್ನು ಕಲಿಸ್ಕೋಬೇಕು. ತೀರಾ ಒತ್ತಿ ಕಲಿಸ್ಕೋಬೇಡಿ, ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಸಾಕು. ನೋಡಿ, ಈರುಳ್ಳಿ ನಾವು ಉಪ್ಪಿನ ಜೊತೆಗೆ ಕಲಿಸ್ಕೊಂಡಾವಾಗ ನೀರು ಬಿಟ್ಕೊಂಡಿರ್ತದಲ್ಲ, ಹಾಗಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋದಾಗೆ ಅದು ಸರಿಯಾಗಿ ಮಿಕ್ಸ್ ಆಗ್ತದೆ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ಈರುಳ್ಳಿ ಬಜೆಗೆ ಕೆಲವೊಬ್ಬರು ಅಕ್ಕಿ ಹಿಟ್ಟು, ಕೆಲವೊಬ್ಬರು ರವೆ, ಅದೇ ರೀತಿ ಸೋಡಾನೆಲ್ಲ ಮಿಕ್ಸ್ ಮಾಡ್ಕೊಳ್ತಾರೆ. ಅದು ಯಾವುದು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಮೆಥಡಲ್ಲಿ ನೀವು ಈರುಳ್ಳಿ ಬಜೆನ ಒಮ್ಮೆ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತದೆ. ಮತ್ತು ಈರುಳ್ಳಿ ಬಜೆಯಲ್ಲಿ ಹಿಟ್ಟು ತುಂಬ ಜಾಸ್ತಿ ಆಗಬಾರ್ದು, ಈರುಳ್ಳಿ ಪ್ರಮಾಣನೇ ಜಾಸ್ತಿ ಇರಬೇಕು, ಹಿಟ್ಟಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರಬೇಕು. ನೋಡಿ, ಈ ರೀತಿ ಕಲಿಸ್ಕೊಳ್ಳಿ. ಇದು ಪರ್ಫೆಕ್ಟ್ ಆದ ಹದದಲ್ಲಿದೆ. ಇವಾಗ ಈ ರೀತಿ ಹಿಟ್ಟು ಕಲಿಸ್ಕೊಳ್ತಾ ಇರುವಾಗ ಮೊದಲೇ ಎಣ್ಣೆನ ಕಾಯೋದಕ್ಕೆ ಇಟ್ಕೋಬೇಕು. ಇದು ಕಲಿತ ತಕ್ಷಣವೇ ಎಣ್ಣೆಗೆ ಬಿಡಬೇಕು. ಇದನ್ನು ತುಂಬ ಹೊತ್ತೇನು ಇಡಬಾರ್ದು. ಹಾಗಾಗಿ ನಾನು ಎಣ್ಣೆನ ಮೊದಲಿಗೆ ಕಾಯೋದಕ್ಕೆ ಇಟ್ಟಿದ್ದೆ. ಈ ಎಣ್ಣೆನೂ ಅಷ್ಟೇ ತುಂಬ ಕುದ್ದುಬಿಟ್ಟು ಹೊಗೆ ಬರೋ ತನಕ ಕಾಯಿಸ್ಕೋಬಾರ್ದು. ಹಿಟ್ಟನ್ನು ಬಿಟ್ಟ ತಕ್ಷಣ ಮೇಲ್ಗಡೆ ಬರಬೇಕು, ಅಷ್ಟೇ ಬಿಸಿ ಮಾಡಿಕೊಂಡ್ರೆ ಸಾಕು. ಇವಾಗ ಪಕೋಡಾನ ಬಿಟ್ಕೊಳ್ಳಿ. ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಬಿಟ್ಕೋಬೋದು. ಈಗ ಪಕೋಡಾನ ಬಿಟ್ಕೊಂಡಾದಮೇಲೆ ಎಣ್ಣೆ ಕಾವು ಒಂದು ಸ್ವಲ್ಪ ಕಡಿಮೆ ಆಗ್ತದಲ್ಲ, ಹಾಗಾಗಿ ಒಂದು ಸಲ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದ ತಕ್ಷಣ ಪುನಃ ಮಧ್ಯಮ ಉರಿಯಲ್ಲಿ ಗ್ಯಾಸನ್ನು ಇಟ್ಕೊಂಡ್ಬಿಟ್ಟು ಈ ರೀತಿ ತಿರುಗಿಸ್ಕೊಳ್ತಾ ಬೇಯಿಸ್ಕೋಬೇಕು. ಈರುಳ್ಳಿ ಪಕೋಡ ಬೇಯಿಸ್ಕೊಳ್ಳುವಾಗ ಗ್ಯಾಸ್ ಉರಿ ತುಂಬ ಜಾಸ್ತಿ ಆದರೆ ಒಂದೇ ಸಲ ಸೀದೋಗ್ತದೆ, ಆದರೆ ಚೆನ್ನಾಗಿ ಬೆಂದಿರೋದಿಲ್ಲ. ಹಾಗಾಗಿ ಮಧ್ಯಮ ಉರಿಯಲ್ಲಿ ಇದನ್ನು ಫ್ರೈ ಮಾಡಿಕೊಂಡು ಬೇಯಿಸ್ಕೋಬೇಕು. ಆವಾಗಲೇ ಗರಿಗರಿಯಾಗಿ ಬರೋದು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಈ ರೀತಿ ಟರ್ನ್ ಮಾಡ್ಕೊಳ್ತಾ ಬೇಯಿಸ್ಕೋಬೇಕು. ಈರುಳ್ಳಿ ಬಜೆ ಚೆನ್ನಾಗಿ ಬೆಂದ ಮೇಲೆ ಈ ಎಣ್ಣೆಯ ಗುಳ್ಳೆಗಳೆಲ್ಲ ಕಡಿಮೆ ಆಗ್ತದೆ, ಅದೇ ರೀತಿ ಕಲರ್ ಕೂಡ ಚೇಂಜ್ ಆಗ್ತದೆ. ಆವಾಗ ಅದನ್ನು ತೆಕ್ಕೋಬೋದು. ನೋಡಿ, ನಿಧಾನವಾಗಿ ಕಲರ್ ಹೊಂಬಣ್ಣಕ್ಕೆ ತಿರುಗಿದೆ, ಈ ರೀತಿ ಫ್ರೈ ಮಾಡ್ಕೋಬೇಕು. ಇದು ಪೂರ್ತಿ ಫ್ರೈ ಆದಮೇಲೆ ಎಣ್ಣೆಯಿಂದ ಹೊರಗೆ ತೆಗೆಯುವಾಗ ಒಂದು ಸಲ ಗ್ಯಾಸನ್ನು ಉರಿ ಜಾಸ್ತಿ ಮಾಡಿಬಿಟ್ಟು ತೆಗಿಬೇಕು. ಆವಾಗಲೇ ಈರುಳ್ಳಿ ಪಕೋಡ ಗರಿಗರಿಯಾಗಿ ಬರೋದು. ನೋಡಿ, ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇಷ್ಟು ಕಲರ್ ಬಂದರೆ ಸಾಕು. ಇದನ್ನು ತೆಕ್ಕೊಳ್ಳುವ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಗರಿಗರಿಯಾದ ಈರುಳ್ಳಿ ಪಕೋಡ ರೆಡಿ ಆಯಿತು. ನೋಡಿ, ಈ ರೀತಿ ಗರಿಗರಿಯಾಗಿ ರೆಡಿ ಮಾಡ್ಕೋಬೋದು. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ.
ಇನ್ನೊಂದು ಬ್ಯಾಚನ್ನು ಫ್ರೈ ಮಾಡಿಕೊಳ್ಳುವಾಗ ಎಣ್ಣೆಯನ್ನು ಪುನಃ ಬಿಸಿ ಮಾಡ್ಕೊಂಡ್ಬಿಟ್ಟು ಅದನ್ನು ಬಿಟ್ಕೊಳ್ಳಿ. ಈ ರೀತಿ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಬಿಟ್ಕೊಳ್ಳೋದಕ್ಕಿಂತ ಅಂಗಡಿಯಲ್ಲೆಲ್ಲ ಪಕೋಡನ ಬಿಟ್ಕೊಳ್ತಾರಲ್ಲ, ಒಂದೇ ಸಲ ಹಿಟ್ಟನ್ನು ತೊಗೊಂಡ್ಬಿಟ್ಟು ಸ್ವಲ್ಪನೇ ಅಲ್ಲೇ ಬಿಟ್ಕೊಳ್ತಾರಲ್ಲ, ಹಾಗೆ ಕೂಡ ಬಿಟ್ಕೋಬೋದು. ಬಿಟ್ಟಾದಮೇಲೆ ಒಂದು ಸ್ವಲ್ಪ ಹೊತ್ತು ನಂತರ ಈ ರೀತಿ ಸೌಟಿಂದ ಟರ್ನ್ ಮಾಡ್ಕೊಳ್ತಾ ಬೇಯಿಸ್ಕೋಬೇಕು. ಇದನ್ನು ಅಷ್ಟೇ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಗರಿಗರಿ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಗರಿಗರಿ ಆಗೋ ತನಕ ಫ್ರೈ ಮಾಡ್ಕೊಂಡು ತೆಕ್ಕೊಂಡ್ರೆ ಈರುಳ್ಳಿ ಬಜೆ ರೆಡಿ ಆಯಿತು. ಸಂಜೆ ಟೀ ಜೊತೆಗೆ ತುಂಬಾ ಸೂಪರ್ ಆಗಿರ್ತದೆ. ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಯಾವ ರೀತಿ ಈರುಳ್ಳಿ ಪಕೋಡ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೇನೆ. ಅದೇ ರೀತಿ ನಮ್ಮ ಚಾನಲಲ್ಲಿ ಈರುಳ್ಳಿ ಬೋಂಡ ಮಾಡೋ ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ಕೂಡ ಟ್ರೈ ಮಾಡಿ, ಅದು ಕೂಡ ತುಂಬಾ ಚೆನ್ನಾಗಿ ಬರ್ತದೆ. ಅದಲ್ಲದೆ ಇನ್ನು ತುಂಬ ರೀತಿ ಟೀ ಟೈಮ್ ಸ್ನ್ಯಾಕ್ಸನ್ನು ಕೂಡ ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದನ್ನು ಕೂಡ ಒಮ್ಮೆ ಟ್ರೈ ಮಾಡಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈರುಳ್ಳಿ ಪಕೋಡನ ಮಾಡ್ಕೋಬೋದು ಅಂತ. ಇವಾಗ ಒಂದು ಕಡ್ಡಿ ಕರಿಬೇವಿನ ಸೊಪ್ಪನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈ ಪಕೋಡದ ಮೇಲೆ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಗರಿಗರಿಯಾಗಿರುವಂತಹ ಈರುಳ್ಳಿ ಪಕೋಡನ ಮಾಡ್ಕೋಬೋದು ಅಂತ. ನೀವು ಕೂಡ ಇದೇ ಮೆಥಡಲ್ಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಮೊದಲನೇ ಸಲ ಏನಾದರೂ ನಮ್ಮ ವಿಡಿಯೋ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.